ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ವಿಷಯದ ಕೊನೆ 2 ದಿನಗಳ ತಯಾರಿ ಹೇಗಿರಬೇಕು, ಏನನ್ನು ಓದಿಕೊಳ್ಳಬೇಕು, ಸಂಭವನೀಯ ಪ್ರಶ್ನೆಗಳು ಯಾವುವು, ಆ ಪ್ರಶ್ನೆಗಳಿಗೆ ಮಾದರಿ ಉತ್ತರ ಹೇಗಿರಬೇಕು ಈ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ. ಅದರಲ್ಲಿ ಕೇವಲ 3 ಅಧ್ಯಾಯಗಳ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಈಗ ಆ 3 ಅಧ್ಯಾಯಗಳ ನಂತರದ ಅಧ್ಯಾಯಗಳನ್ನು ಇತಿಹಾಸ ವಿಭಾಗದಿಂದ ನೋಡೋಣ. ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಧ್ಯಾಯದಲ್ಲಿ ಪ್ರಮುಖವಾದ 4 ಪ್ರಶ್ನೆಗಳು ಯಾವುವು ಮತ್ತು ಅವುಗಳಿಗೆ ಮಾದರಿ ಉತ್ತರವನ್ನು ನೋಡಿದ್ದೀರಿ. ಅದೇ ರೀತಿಯಾಗಿ 2ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ಪ್ರಮುಖವಾದ ಪ್ರಶ್ನೆಗಳು ಮತ್ತು ಅವುಗಳಿಗೆ ಮಾದರಿ ಉತ್ತರಗಳನ್ನು ತಿಳಿದುಕೊಂಡಿದ್ದೀರಿ. 3ನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಈ ಅಧ್ಯಾಯದಲ್ಲಿಯೂ ಕೂಡ ಪ್ರಮುಖವಾದಂಥ ಪ್ರಶ್ನೆಗಳು ಮತ್ತು ಅವುಗಳಿಗೆ ಮಾದರಿ ಉತ್ತರಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಈಗ ನಮಗೆ 4ನೇ ಅಧ್ಯಾಯವನ್ನು ನೋಡೋಣ. ಈ 4ನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖವಾದಂಥ ಪ್ರಶ್ನೆಗಳು ಯಾವುವು ಅಂದರೆ, ಈಗ ತಾವು ನೋಡ್ತಾ ಇದ್ದೀರಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 3ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತು, ಸಮರ್ಥಿಸಿ. ಇದು 4 ಅಂಕದ ಪ್ರಶ್ನೆ. ಮಾದರಿ 3ರಲ್ಲಿ ಕೇಳಲಾಗಿದೆ. ಅದೇ ರೀತಿಯಾಗಿ ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಹೇಗೆ ಕೇಳ್ಬೋದು ಅಂತಂದರೆ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ ತಾವು, ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂದಾಗ ತಾವು ಬಹಳ ಸರಳವಾಗಿ ಉತ್ತರಗಳನ್ನು ಬರೀತೀರಿ. ಆದರೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿತ್ತು, ಹೇಗೆ ಸಮರ್ಥಿಸಿ ಅಂತ ಕೇಳಿದಾಗ ಇದು ಅನ್ವಯ ಮಾದರಿ ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆ ಒಂದು ಪ್ರಮುಖವಾದಂಥ ಪಾಯಿಂಟ್ಸ್ ಇರಲಿ. ಇನ್ನು 2ನೇ ಪ್ರಶ್ನೆ ಇದೇ ಅಧ್ಯಾಯದೊಳಗೆ ಅಂತಂದರೆ, ಅಲ್ಲಿ ಹಳದಿ ಬಣ್ಣದಿಂದ ಹೈಲೈಟ್ ಮಾಡಿರೋದನ್ನು ನೋಡ್ತೀರಿ, ದೋಂಡಿಯಾವಾಗನ ಹೋರಾಟವನ್ನು ವಿವರಿಸಿ ಅಂತ ಇದೆ. ಬ್ರಿಟಿಷರ ವಿರುದ್ಧ ದೋಂಡಿಯಾವಾಗನ ಹೋರಾಟವನ್ನು ವಿವರಿಸಿ ಅಂತ ಇದೆ. ಇದೂ ಕೂಡ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಟಿಕ್ ಮಾಡಿಕೊಳ್ಳ್ರಿ. 3ನೇ ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಈ ಅಧ್ಯಾಯದಲ್ಲಿ ಅಂದರೆ, ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಅಂದರೆ ಒಟ್ಟಾರೆ ಈ ಅಧ್ಯಾಯದಲ್ಲಿ 3 ಬಹಳ ಪ್ರಮುಖವಾದಂಥ ಪ್ರಶ್ನೆ. 1 ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ, 2ನೇದು ದೋಂಡಿಯಾವಾಗನ ಹೋರಾಟ, 3ನೇದು ಸಂಗೊಳ್ಳಿ ರಾಯಣ್ಣನ ಪಾತ್ರ. ಇನ್ನು 4ನೇ ಒಂದು ಪ್ರಶ್ನೆ ಅಂದರೆ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು, ತಾವು ಎಲ್ಲ ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಿ, ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಶತಮಾನ, ಸಮಸ್ಯೆಗಳ ಶತಮಾನವೆಂದು ಕರೆಯಲು ಕಾರಣವೇನು? ಇದು 4 ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರಬಹುದಾದ ಅತಿ ಪ್ರಮುಖವಾದಂಥ ಪ್ರಶ್ನೆಗಳು. ಇದಕ್ಕೆ ನಾವು ಉತ್ತರವನ್ನು ಒಂದೊಂದಾಗಿ ನೋಡಿದ್ರೆ, ಮೊದಲನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತವು ಮೈಸೂರನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡಿ ಸಮರ್ಥಿಸಿ. ಇದು ಅತಿ ಪ್ರಮುಖವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ. ಇದಕ್ಕೆ ಉತ್ತರ, ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿ, ಶಿಕ್ಷಣ ಶುಲ್ಕ ರದ್ದು ಮಾಡಿದರು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು, ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಿದರು, ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪಿಸಿದರು, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಿದರು, ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದರು, ಹೊಸ ರೈಲು ಮಾರ್ಗಗಳ ನಿರ್ಮಾಣ ಮಾಡಿದರು, ನ್ಯಾಯ ವಿಧಾಯಕ ಸಭೆಯನ್ನು ರಚನೆ ಮಾಡಿದರು, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಿದರು. ಸುಮಾರು ಪಾಯಿಂಟ್ಸ್ಗಳು ಇದಕ್ಕೆ ಉತ್ತರವಾಗಿ ನಮಗೆ ಲಭ್ಯವಾಗ್ತವೆ. ಹಾಗಾಗಿ ವಿದ್ಯಾರ್ಥಿಗಳು 8 ಪಾಯಿಂಟ್ಸ್ಗಳನ್ನು ತಾವು ಕಡ್ಡಾಯವಾಗಿ ಪರೀಕ್ಷೆಯಲ್ಲಿ ಬರೀಲೇಬೇಕು. ಇದು ಅತಿ ಪ್ರಮುಖವಾದಂಥ ಈ ಅಧ್ಯಾಯದ ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ ಯಾವುದು ಈ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾಗಿ ಅಂತಾರೆ, ಬ್ರಿಟಿಷರ ವಿರುದ್ಧ
ದೋಂಡಿಯಾವಾಗನ ಬಂಡಾಯವನ್ನು ವಿವರಿಸಿ ಅಂತ ಇದೆ. ಈ ದೋಂಡಿಯಾವಾಗನ ಬಂಡಾಯ ಬ್ರಿಟಿಷರ ವಿರುದ್ಧದ ದಂಗೆಗಳಲ್ಲಿ ದೋಂಡಿಯಾವಾಗನ ಸಶಸ್ತ್ರ ದಂಗೆ ಪ್ರಮುಖವಾಗಿದೆ. ಅಂದರೆ ದೋಂಡಿಯಾವಾಗನ ದಂಗೆ ಒಂದು ಪ್ರಮುಖವಾದದ್ದು. ಎರಡನೇ ಪಾಯಿಂಟ್ಸು, ಹೈದರನ ಸೈನ್ಯದಲ್ಲಿ ಸೇರಿ ಮುಂದೆ ಸೇನಾ ನಾಯಕನಾದನು ಅಂತ ಎರಡನೇ ಪಾಯಿಂಟ್ಸು. ಟಿಪ್ಪುವಿನೊಂದಿಗೆ ಮನಸ್ತಾಪವಾಗಿ ಸೆರೆಮನೆ ಸೇರಿದನು. ಟಿಪ್ಪುವಿನ ಮರಣಾನಂತರ ಬಿಡುಗಡೆಯಾಗಿ ಒಂದು ಸೈನ್ಯವನ್ನು ಕಟ್ಟಿದನು. ಶಿವಮೊಗ್ಗ ಮತ್ತು ಬಿದನೂರುಗಳ ವಶಪಡಿಸಿಕೊಂಡನು. ಬ್ರಿಟಿಷರು ಶಿಕಾರಿಪುರವನ್ನು ವಶಪಡಿಸಿಕೊಂಡಾಗ ಅನೇಕ ಪಾಳೆಗಾರರು ಮತ್ತು ಫ್ರೆಂಚರ ನೆರವಿನಿಂದ ಹೋರಾಟವನ್ನು ಮುಂದುವರಿಸಿದನು. ಬ್ರಿಟಿಷರು ದೋಂಡಿಯಾನನ್ನು ಹತ್ಯೆ ಮಾಡಿದರು. ಈ ರೀತಿಯಾಗಿ ಬ್ರಿಟಿಷರ ವಿರುದ್ಧ ದೋಂಡಿಯಾವಾಗನ ಹೋರಾಟವನ್ನು ಬರೆಯಿರಿ ಎಂದಾಗ ಈ ಉತ್ತರಗಳನ್ನು ತಾವು ಪರೀಕ್ಷೆಯಲ್ಲಿ ಬರೆಯುವುದು ಅತಿ ಸೂಕ್ತ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಬೇಕು. ಇನ್ನು ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ, ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ. ಇದನ್ನು ಕೂಡ ಪರೀಕ್ಷೆಯಲ್ಲಿ ಬರತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೆ ಉತ್ತರವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಅಪಾರವಾದುದು, ಪ್ರಮುಖವಾದುದು. ಕಿತ್ತೂರಿನ ಯುದ್ಧದಲ್ಲಿ ಸೆರೆಯಾಗಿ ನಂತರ ಬಿಡುಗಡೆಯಾದನು ಅಂತ ಬರೀತೀರಿ. ಬ್ರಿಟಿಷರ ವಿರುದ್ಧ ಸೈನಿಕರನ್ನು ಸಂಘಟಿಸಿದನು. ಗುಪ್ತ ಸಭೆಗಳನ್ನು ನಡೆಸಿ ಮುಂದಿನ ಯೋಜನೆಗಳನ್ನು ರೂಪಿಸಿದನು. ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದನು. ಬ್ರಿಟಿಷರು ರಾಯಣ್ಣನನ್ನು ಬಂಧಿಸಲು ಸಂಚು ರೂಪಿಸಿ ದೇಸಾಯಿಗಳನ್ನು ಪ್ರಚೋದಿಸಿದರು. ರಾಯಣ್ಣನನ್ನು ಬಂಧಿಸಿ ಗಲ್ಲಿಗೇರಿಸಲಾಯಿತು. ಹೀಗೆ ಈ ಉತ್ತರಗಳನ್ನು ತಾವು ಇದಕ್ಕೆ ಬರೀಬೇಕು. ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ, ಮೂರನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದು, ಭಾರತದಲ್ಲಿ 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯಲು ಕಾರಣವೇನು ಅಂತಕ್ಕಂಥ ಒಂದು ಅನ್ವಯ ಮಾದರಿ ಪ್ರಶ್ನೆಯೂ ಕೂಡ ಇಲ್ಲಿ ಬರತಕ್ಕಂಥ ಸಾಧ್ಯತೆ ಇದೆ. ಇದಕ್ಕೆ ಉತ್ತರವಾಗಿ ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಚಿತ್ರಿಸಲ್ಪಟ್ಟಿದೆ. ಅದೇ ಉತ್ತರವನ್ನು ಇಲ್ಲಿ ಪಾಯಿಂಟ್ಸ್ ರೂಪದಲ್ಲಿ ಬರೀತೀರಿ. ಯಾಕೆ ಅಂದಾಗ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಮರಣ ಸಂಭವಿಸಿದ್ದು. ಔರಂಗಜೇಬನ ಮರಣದ ನಂತರ ಮೊಘಲರ ರಾಜಕೀಯ ಸಾರ್ವಭೌಮತ್ವವು ಕುಗ್ಗಿಸಿತು. ಇದರಿಂದ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಕರ್ನಾಟಿಕ್ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭವಾದವು. ಈ ಹಿನ್ನೆಲೆಯಲ್ಲಿ ಬ್ರಿಟಿಷರು ಭಾರತದ ಮೇಲೆ ತಮ್ಮ ರಾಜಕೀಯ ಹಿಡಿತವನ್ನು ಬಿಗಿಗೊಳಿಸಿದರು. ಭಾರತವು ರಾಜಕೀಯ ಸ್ಥಿತ್ಯಂತರಕ್ಕೆ ಒಳಗಾಯಿತು. ದೇಶಿ ರಾಜರುಗಳು ಬ್ರಿಟಿಷರ ವಿರುದ್ಧ ಪ್ರತಿರೋಧಗಳನ್ನು ಒಡ್ಡಿದರು. ಹೀಗೆ 7-8 ಪಾಯಿಂಟ್ಸ್ಗಳನ್ನು ತಾವು ಈ ಪ್ರಶ್ನೆಗೆ ಉತ್ತರವಾಗಿ ಬರಿಬೋದು. ಅಂದರೆ ವಿದ್ಯಾರ್ಥಿಗಳೇ ತಮಗೆ ಗೊತ್ತಾಗಿರ್ಬೋದು, ಈ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಪ್ರಮುಖವಾದಂಥ ಪ್ರಶ್ನೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು, ದೋಂಡಿಯಾವಾಗನ ಹೋರಾಟ, ಸಂಗೊಳ್ಳಿ ರಾಯಣ್ಣನ ಹೋರಾಟ, 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯಲು ಕಾರಣವೇನು. ಈ 4 ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಆದ್ದರಿಂದ ಇದು 4 ಅಂಕಕ್ಕೂ ಕೂಡ ಈ ಅಧ್ಯಾಯದಲ್ಲಿ ಪ್ರಶ್ನೆಗಳು. ಇಷ್ಟೇ ಅಲ್ಲದೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೇಳಿರ್ತಕ್ಕಂಥದ್ದನ್ನು ನೋಡ್ತೀವಿ. ಮೈಸೂರು ಸಂಸ್ಥಾನಕ್ಕೆ 10ನೇ ಚಾಮರಾಜೇಂದ್ರ ಒಡೆಯರರ ಕೊಡುಗೆಗಳನ್ನು ವಿವರಿಸಿ ಅಂತ ಇದೆ. ಹಾಗಾದರೆ 10ನೇ ಚಾಮರಾಜೇಂದ್ರ ಒಡೆಯರ ಕೊಡುಗೆಗಳು ಅಂತಂದಾಗ ನಾವು ಸಿ ರಂಗಾಚಾರ್ಲು ಅವರ ಕೊಡುಗೆಗಳು ಮತ್ತು ಕೆ ಶೇಷಾದ್ರಿ ಅಯ್ಯರ್ ಅವರ ಕೊಡುಗೆಗಳು, ಇಬ್ಬರ ದಿವಾನರ ಕೊಡುಗೆಗಳನ್ನು ಸೇರಿಸಿ ಇಲ್ಲಿ 10ನೇ ಚಾಮರಾಜೇಂದ್ರ ಒಡೆಯರ ಸಾಧನೆಗಳನ್ನು ನಾವು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೋದು. ಬಹಳಷ್ಟು ಪಾಯಿಂಟ್ಸ್ಗಳು ಇದಕ್ಕೆ ನಮಗೆ ಲಭ್ಯ ಆಗ್ತವೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಪ್ರಶ್ನೆನೂ ಕೂಡ ಒಂದ್ಸಲ ಓದ್ಕೊಂಡು ಹೋಗಬೇಕು. ಆದರೆ ಈ ಪ್ರಶ್ನೆಗಳಿಗಿಂತ ನಾಲ್ವಡಿ ಕೃಷ್ಣರಾಜ ಒಡೆಯರು, ದೋಂಡಿಯಾವಾಗ ಮತ್ತು ಸಂಗೊಳ್ಳಿ ರಾಯಣ್ಣ ಈ ಪ್ರಶ್ನೆಗಳಿಗೆ ಅತಿ ಪ್ರಮುಖ ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ಈಗ 5ನೇ ಅಧ್ಯಾಯ ಇತಿಹಾಸ ವಿಭಾಗದಲ್ಲಿ ಬರುವಂಥ 9 ಅಧ್ಯಾಯಗಳಲ್ಲಿ 5ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇದು ಅತ್ಯಂತ ಸರಳವಾಗಿರ್ತಕ್ಕಂಥ ಅಧ್ಯಾಯ. ಯಾಕೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ 3 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಮತ್ತೊಂದು ಪ್ರಶ್ನೆ, ಅಂದರೆ
ಒಟ್ಟಾರೆ 7 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬರತಕ್ಕಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಅಧ್ಯಾಯವನ್ನು ಬಹಳ ಪ್ರಮುಖವಾಗಿರತಕ್ಕಂಥ ಅಧ್ಯಾಯ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಹಾಗಿದ್ರೆ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ತಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡ್ಬೋದು. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 3 ಅಂಕದ್ದು, ಒಂದು 4 ಅಂಕದ್ದು ಕೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂತಂದರೆ ದಯಾನಂದ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ. ಯಾಕೆ ಪ್ರಮುಖ ಅಂದರೆ ಇದು 3 ಸಲ ರಿಪೀಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳನ್ನು ವಿವರಿಸಿ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಬಹಳ ಪ್ರಮುಖವಂತಕ್ಕಂಥದ್ದನ್ನು ನೋಡಬೇಕು. ಜೊತೆಗೆ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು. ಪೆರಿಯಾರ್ ಚಳವಳಿಯ ಕುರಿತು ಬರೆಯಿರಿ ಅಂತೇನಿದೆಯಲ್ಲ, ಪೆರಿಯಾರ್ ಚಳವಳಿ ಬಗ್ಗೆ 2 ಸಲ ಪ್ರಶ್ನೆ ರಿಪೀಟ್ ಆಗಿದೆ. 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲ ಎಂದು ಕರೆಯುತ್ತಾರೆ ಏಕೆ? ಇದನ್ನು ಕೂಡ 2 ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ. ಅಂದರೆ ವಿದ್ಯಾರ್ಥಿಗಳು ದಯಾನಂದ ಸರಸ್ವತಿ ಬಗ್ಗೆ, ರಾಜಾರಾಮ್ ಮೋಹನ್ ರಾಯರ ಬಗ್ಗೆ, ಸ್ವಾಮಿ ವಿವೇಕಾನಂದವರ ಬಗ್ಗೆ, ಪೆರಿಯಾರ್ ಚಳವಳಿ ಬಗ್ಗೆ ಮತ್ತು 19ನೇ ಶತಮಾನ ಭಾರತೀಯ ಪುನರುಜ್ಜೀವನ ಕಾಲ, ಈ 4 ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿರೋದರಿಂದ ಇವುಗಳನ್ನು ಉತ್ತರಗಳನ್ನು ತಾವು ಕಡ್ಡಾಯವಾಗಿ ನೋಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತೀನಿ. ಇದಕ್ಕೆ ಮಾದರಿ ಉತ್ತರಗಳನ್ನು ನೋಡೋಣ. ದಯಾನಂದ ಸರಸ್ವತಿಯವರ ಕೊಡುಗೆಗಳು ಅಂತ ಪ್ರಶ್ನೆ ಬಂದಾಗ, ದಯಾನಂದ ಸರಸ್ವತಿಯವರ ಸಾಧನೆಗಳು, ಕೊಡುಗೆಗಳು, ಬ್ರಹ್ಮ ಸಮಾಜದ ತತ್ವಗಳು ಏನೇ ಪ್ರಶ್ನೆ ಬರಲಿ, ಇದಕ್ಕೆ ಮಾದರಿ ಉತ್ತರ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ. ವೇದಗಳಿಗೆ ಹಿಂದಿರುಗಿ ಎಂದು ಕರೆಯನ್ನು ಕೊಟ್ಟರು. ವಿಗ್ರಹ ಆರಾಧನೆಯನ್ನು ಖಂಡಿಸಿದರು. ಅನೇಕ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಮಾಡಿದರು. ಶುದ್ಧಿ ಚಳವಳಿಯನ್ನು ಆರಂಭಿಸಿದರು. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆಯನ್ನು ನೀಡಿದರು. ಜಾತಿ ಪದ್ಧತಿ, ಬಹುಪತ್ನಿತ್ವ, ಬಾಲ್ಯ ವಿವಾಹಕ್ಕೆ ವಿರೋಧವನ್ನು ಮಾಡಿದರು. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ಜಾತಿ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದ ಅಲ್ಲ ಎಂದು ಹೇಳಿದರು. ಈ ಪಾಯಿಂಟ್ಸ್ಗಳನ್ನು ತಾವು ದಯಾನಂದ ಸರಸ್ವತಿಯವರ ಬಗ್ಗೆ ಕೇಳಿದಾಗ ಉತ್ತರವಾಗಿ ಬರೀಬೇಕು ಅನ್ನೋದನ್ನು ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನದ ಕಾಲ ಎಂದು ಕರೆಯುವ ಕಾರಣವೇನು ಅಂತಕ್ಕಂಥದ್ದು 2 ಸಲ ರಿಪೀಟ್ ಆಗಿದೆ. ಈ ಪ್ರಶ್ನೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಗಲಿಬಿಲಿ ಹೊಂದಬಹುದು. ಆದರೆ ಇದಕ್ಕೆ ಸರಳವಾಗಿರ್ತಕ್ಕಂಥ ಉತ್ತರ ಏನು ಅಂದರೆ 19ನೇ ಶತಮಾನದಲ್ಲಿ ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ದೊರೆಯಿತು, 1ನೇ ಪಾಯಿಂಟ್ಸ್. 2ನೇದಾಗಿ ಇಂಗ್ಲೀಷ್ ವಿದ್ಯಾಭ್ಯಾಸದ ಸೌಲಭ್ಯ ದೊರೆಯಿತು. 3ನೇದಾಗಿ ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯತೆ ಪರಿಕಲ್ಪನೆಗಳ ಪರಿಚಯವಾಯಿತು. 4ನೇದಾಗಿ ವೈಚಾರಿಕತೆಯ ಮನೋಭಾವ ಬೆಳೆಯಿತು. 5ನೇದು ಸಮಾಜದ ವಿಶ್ಲೇಷಣೆ ಮತ್ತು ಸುಧಾರಣೆಯ ಆಸಕ್ತಿ ಮೂಡಿತು. 6ನೇದು ಪಾಶ್ಚಾತ್ಯ ವಿದ್ವಾಂಸರಿಂದ ಪ್ರಭಾವಕ್ಕೆ ಒಳಗಾದರು. 7ನೇದು ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ ಮೊದಲಾದವರು ಸುಧಾರಣಾ ಚಳವಳಿಗಳನ್ನು ರೂಪಿಸಿದರು. ಇದು ಸರಳವಾದಂಥ ಉತ್ತರವನ್ನು ಈ ಪ್ರಶ್ನೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ನೋಡಬೇಕು ಅಂತಕ್ಕಂಥದ್ದು. ಇನ್ನು ವಿವೇಕಾನಂದವ್ರ ಬಗ್ಗೆ ಇದೆ, ನಾರಾಯಣ ಗುರುಗಳ ಬಗ್ಗೆ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದು ಅಂದರೆ ಪೆರಿಯಾರ್ ಚಳವಳಿಯನ್ನು ಕುರಿತು ಬರೆಯಿರಿ ಅಂತ ಇದೆ. ಇ ವಿ ರಾಮಸ್ವಾಮಿ ನಾಯ್ಕರ್ ಅವರು ಆತ್ಮಗೌರವ ಚಳವಳಿಯನ್ನು ಆರಂಭಿಸಿದರು ಅಂತ ಬರೀತೀರಿ. ಜನರು ಇವರನ್ನು ಪೆರಿಯಾರ್ ಎಂದು ಕರೆದರು. ಜಾತಿ ಮತ್ತು ಲಿಂಗ ತಾರತಮ್ಯವನ್ನು ವಿರೋಧಿಸಿದರು. ಸಮಾನತೆಯ ಆಶಯವನ್ನು ಎತ್ತಿ ಹಿಡಿದರು. ರಿವೋಲ್ಟ್ ಪತ್ರಿಕೆಯನ್ನು ಆರಂಭಿಸಿದರು. ಸರ್ವಧರ್ಮ ಸಹಿಷ್ಣುತೆಯನ್ನು ಎತ್ತಿ ಹಿಡಿದರು. ಭಾಳ ಸರಳವಾಗಿ ಈ 6 ಪಾಯಿಂಟ್ಸ್ಗಳನ್ನು ಉತ್ತರ ರೂಪದಲ್ಲಿ ವಿದ್ಯಾರ್ಥಿಗಳು ಬರೀಬೇಕು ಅಂತಕ್ಕಂಥದ್ದು. ಅಲಿಗರ್ ಚಳವಳಿ ಬಗ್ಗೆ ಆಗಿರ್ಬೋದು, ಅನಿ ಬೆಸೆಂಟರ ಬಗ್ಗೆ ಆಗಿರ್ಬೋದು, ಭಾಳ ಸರಳವಾದಂಥ ಉತ್ತರಗಳನ್ನು ತಾವು ಬರೀತೀರಿ. ಆದರೆ ಇನ್ನೊಂದು ಈ ಅಧ್ಯಾಯದಲ್ಲಿ ಪ್ರಮುಖವಾದಂಥ ಪ್ರಶ್ನೆ ಅಂತ ಯಾವುದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸಾಮಾಜಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಅಥವಾ ಸಾಮಾಜಿಕ ಸುಧಾರಣೆಗೆ ಬ್ರಹ್ಮ ಸಮಾಜದ ಕೊಡುಗೆಗಳೇನು ಅಂತಕ್ಕಂಥ ಪ್ರಶ್ನೆ ಬಂದಾಗೂ ಕೂಡ ಇದೇ ಉತ್ತರವನ್ನು ಬರೀತೀರಿ. 1ನೇದಾಗಿ ವಿಗ್ರಹಾರಾಧನೆಯನ್ನು ಖಂಡಿಸಿದರು ಅಂತ ಬರೀತೀರಿ. 2ನೇದು ಏಕದೇವತಾರಾಧನೆಯನ್ನು ಪ್ರತಿಪಾದಿಸಿದರು. 3ನೇದು ಅನೇಕ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ ಮಾಡಿದರು. 4ನೇದು ಯಜ್ಞ ಯಾಗಾದಿಗಳನ್ನು ಖಂಡಿಸಿದರು. ಜಾತಿ ಪದ್ಧತಿಗೆ ವಿರೋಧ ಮಾಡಿದರು. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ಸತಿ ಪದ್ಧತಿ ನಿಷೇಧಕ್ಕೆ ಶ್ರಮಿಸಿದರು. ಬಹುಪತ್ನಿತ್ವ, ಬಾಲ್ಯ ವಿವಾಹಕ್ಕೆ ವಿರೋಧವನ್ನು ಮಾಡಿದರು. ಸ್ತ್ರೀ ಸಮಾನತೆ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನಿಸಿದರು. ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದರು. ವಿದ್ಯಾರ್ಥಿಗಳು ತಮಗೆ ತಿಳಿದಿರ್ಬೋದು, ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ
ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದರೆ, ಸಾಮಾಜಿಕ ಸುಧಾರಕ ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ಏನು ಉತ್ತರ ಇದೆ, ಈ ಉತ್ತರಗಳನ್ನು ಯಾವುದೇ ಸಾಮಾಜಿಕ ಧಾರ್ಮಿಕ ಸುಧಾರಕರ ಬಗ್ಗೆ ಕೇಳಿದಾಗೂ ಕೂಡ ಒಂದಿಷ್ಟು ಕಾಮನ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ತಾವು ನೆನಪಿಟ್ಟು ಉತ್ತರವಾಗಿ ಬರೀಬೇಕು. ಉದಾಹರಣೆಗೆ, ವಿಗ್ರಹ ಆರಾಧನೆಯನ್ನು ಖಂಡಿಸುವುದು 1ನೇ ಪಾಯಿಂಟ್ಸು, ಏಕದೇವತಾರಾಧನೆಯನ್ನು ಪ್ರತಿಪಾದಿಸುವುದು 2ನೇ ಪಾಯಿಂಟ್ಸು, ಅನೇಕ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ 3 ಪಾಯಿಂಟ್ಸ್, ಜೊತೆಗೆ ಜಾತಿ ಪದ್ಧತಿಗೆ ವಿರೋಧಿಸಿದರು 4ನೇದು, 5ನೇದು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹಿಸಿದರು, 6ನೇದು ಬಹುಪತ್ನಿತ್ವವನ್ನು ವಿರೋಧಿಸಿದರು, ಬಾಲ್ಯ ವಿವಾಹವನ್ನು ವಿರೋಧಿಸಿದರು, ಸ್ತ್ರೀ ಸಮಾನತೆಯನ್ನು ಪ್ರತಿಪಾದಿಸಿದರು, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು. ಹೀಗೆ 6ರಿಂದ 8 ಪಾಯಿಂಟ್ಸ್ಗಳನ್ನು ಕಾಮನ್ ಆಗಿರ್ತಕ್ಕಂಥ ಉತ್ತರಗಳನ್ನು ತಿಳಿದುಕೊಂಡು ವಿದ್ಯಾರ್ಥಿಗಳು ಸಾಮಾಜಿಕ ಧಾರ್ಮಿಕ ಸುಧಾರಕರ ಬಗ್ಗೆ ಸುಧಾರಣೆಗಳ ಬಗ್ಗೆ ಏನಾದರೂ ಪ್ರಶ್ನೆ ಬಂತು ಅಂದರೆ ಈ ಪಾಯಿಂಟ್ಸ್ಗಳನ್ನು ಉತ್ತರದಲ್ಲಿ ಸೇರ್ಪಡೆ ಮಾಡಿ ತಾವು ಉತ್ತರವನ್ನು ಬರೆದು ಕೂಡ ಅದು ಅತ್ಯಂತ ನಿಖರವಾದ ಉತ್ತರ ಆಗುತ್ತೆ. ಜೊತೆಗೆ ದಯಾನಂದ ಸರಸ್ವತಿಯವರ ಬಗ್ಗೆ ಕೇಳಿದಾಗ ಅವ್ರ ಬಗ್ಗೆ 1-2 ಪಾಯಿಂಟ್ಸು, ರಾಜಾರಾಮ್ ಮೋಹನ್ ರಾಯರ ಬಗ್ಗೆ ಕೇಳಿದಾಗ ಅವ್ರ ಬಗ್ಗೆ 1-2 ಪಾಯಿಂಟ್ಸ್ಗಳು ಬರೀತೀರಿ, ಪೆರಿಯಾರ ಬಗ್ಗೆ ಕೇಳಿದಾಗ ಪೆರಿಯಾರ ಬಗ್ಗೆ 1-2 ಪಾಯಿಂಟ್ಸ್ಗಳನ್ನು, ನಾರಾಯಣ ಗುರುಗಳ ಬಗ್ಗೆ ಕೇಳಿದಾಗ ಅವ್ರ ಬಗ್ಗೆ ಒಂದಿಷ್ಟು ಬರೆದು ನಂತರದ ಉತ್ತರಗಳನ್ನು ಏನಾಗಿರಬೇಕು ಅಂದರೆ ಸೇಮ್ ಅರ್ಥಹೀನ ಪದ್ಧತಿಗಳ ತಿರಸ್ಕಾರ, ಜಾತಿ ಪದ್ಧತಿಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ಪ್ರೋತ್ಸಾಹ, ಸತಿ ಪದ್ಧತಿ ಬೇಡ, ಬಹುಪತ್ನಿತ್ವವನ್ನು ವಿರೋಧಿಸಿದರು, ಬಾಲ್ಯ ವಿವಾಹಕ್ಕೆ ವಿರೋಧ ಮಾಡಿದರು, ಸ್ತ್ರೀ ಸಮಾನತೆಯನ್ನು ಪ್ರತಿಪಾದಿಸಿದರು, ಸ್ತ್ರೀಯರ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಈ ಉತ್ತರಗಳನ್ನು ವಿದ್ಯಾರ್ಥಿಗಳು ಬರೀಬೇಕು ಸಾಧ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಈ ಅಧ್ಯಾಯ ಅತ್ಯಂತ ಸರಳವಾಗಿರ್ತಕ್ಕಂಥ ಅಧ್ಯಾಯ. ಇದು ಸಾಮಾಜಿಕ ಧಾರ್ಮಿಕ ಸುಧಾರಕರ ಬಗ್ಗೆ 4 ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಿ. 1ನೇದು ದಯಾನಂದ ಸರಸ್ವತಿಯವರ ಕೊಡುಗೆಗಳು, 2ನೇದು ಪೆರಿಯಾರ ಚಳವಳಿಯ ಬಗ್ಗೆ, 3ನೇದು 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನದ ಕಾಲ ಅಂತ 3ನೇದು, 4ನೇದಾಗಿ ರಾಜಾರಾಮ್ ಮೋಹನ್ ರಾಯ್ ಅವರ ಕೊಡುಗೆಗಳು. ಈ 4 ಪ್ರಶ್ನೆಗಳನ್ನು ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂತ ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದೀರಿ. ಈಗ 6ನೇ ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ವಿದ್ಯಾರ್ಥಿಗಳೇ, ಈ ಅಧ್ಯಾಯನೂ ಕೂಡ ಅತ್ಯಂತ ಸರಳವಾಗಿರ್ತಕ್ಕಂಥ ಅಧ್ಯಾಯ ಮತ್ತು ಅತಿ ನಿಖರವಾಗಿ ಅಂಕಗಳನ್ನು ಗಳಿಸೋಕ್ಕೆ ಸಾಧ್ಯವಾಗಿರ್ತಕ್ಕಂಥ ಅಧ್ಯಾಯ ಇದು. ಯಾಕೆಂದರೆ ಈ ಅಧ್ಯಾಯದಲ್ಲಿ ಕೇವಲ 3 ಪ್ರಶ್ನೆಗಳು ಪರೀಕ್ಷೆಗೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾವುದ್ಯಾವುದು ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಇದೆ. ಅದರಲ್ಲಿ ಪ್ರಮುಖವಾಗಿ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಇದೆ. 2ನೇದು 1857ರ ದಂಗೆ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಅಂತ ಇದೆ. ಇದೂ ಕೂಡ 2ನೇ ಪ್ರಶ್ನೆ. 3ನೇ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ 1857ರ ದಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು ಅಂತ ಇದೆ. ವಿದ್ಯಾರ್ಥಿಗಳು ತಾವು ನೆನಪಿಡಬೇಕು, ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು 3 ಸಲ ರಿಪೀಟ್ ಆಗಿದೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು 3 ಸಲ ರಿಪೀಟ್ ಆಗಿದೆ. ಹಾಗಾಗಿ ತಾವು ಒಂದಿಷ್ಟು ನೆನಪಿಡಬೇಕು. ಮತ್ತು ಆ ಪ್ರಶ್ನೆಯನ್ನು ಬೇರೆ ರೂಪದಲ್ಲಿ ಕೇಳ್ತಾರೆ. ಉದಾಹರಣೆಗೆ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಅಂದರೆ 1ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ತಾವು ಪ್ರಶ್ನೆ ನೋಡ್ತಾ ಇದ್ದೀರಿ. 1857ರ ದಂಗೆ ವಿಫಲತೆ ಕಾರಣಗಳನ್ನು ವಿವರಿಸಿ ಎಂದಿದೆ. 4ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು ಸ್ಪಷ್ಟೀಕರಿಸಿ ಅಂದಾಗೂ ಕೂಡ ವಿದ್ಯಾರ್ಥಿಗಳು ಅದೇ ಉತ್ತರವನ್ನು ಇಲ್ಲಿ ಬರೀಬೇಕು. ಇದಕ್ಕೆ ಉತ್ತರಗಳನ್ನು ನೋಡೋದಾದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಇದೆ. ಇದಕ್ಕೆ ಉತ್ತರ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು, ಅನೇಕ ನೇಕಾರರು ಮತ್ತು ಕರಕುಶಲಕಾರರು ನಿರುದ್ಯೋಗಿಗಳಾದರು, ಗೃಹ ಕೈಗಾರಿಕೆಗಳು ನಾಶವಾದವು, ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ವಿಧಿಸಲಾಯಿತು, ರೈತರು ಶೋಷಣೆಗೆ ಒಳಗಾದರು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದರು, ಇನಾಮ್ ಭೂಮಿಯನ್ನು ವಾಪಸ್ಸು ಪಡೆಯಲಾಯಿತು. ಇವೆಲ್ಲ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳು ಅಂತ ಉತ್ತರವನ್ನು ತಾವು ಬರೀಬೇಕಾಗುತ್ತೆ.
ಇನ್ನು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಅಥವಾ ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ. ಎರಡು ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು. ಇದಕ್ಕೆ ಅತೀ ಸರಳವಾಗಿರ್ತಕ್ಕಂಥ ಉತ್ತರಗಳು. ಎಲ್ಲ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಉತ್ತರವನ್ನು ಬರೀತೀರಿ. ಒಂದನೇದು, ದೇಶವ್ಯಾಪಿ ಇದು ದಂಗೆ ನಡೆಯಲಿಲ್ಲ. ಸಂಘಟನೆಯ ಕೊರತೆ, ಸೂಕ್ತ ನಾಯಕತ್ವದ ಕೊರತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ನಿಶ್ಚಿತ ಗುರಿ ಇರಲಿಲ್ಲ, ಅನೇಕ ರಾಜರು ಬೆಂಬಲಿಸಲಿಲ್ಲ, ಸೈನಿಕರಲ್ಲಿ ಒಗ್ಗಟ್ಟು ಇರಲಿಲ್ಲ, ಸೈನಿಕರಲ್ಲಿ ಶಿಸ್ತು ಇರಲಿಲ್ಲ, ಸಿಪಾಯಿಗಳು ಲೂಟಿ ಮಾಡಿ ಜನರ ವಿಶ್ವಾಸ ಕಳೆದುಕೊಂಡರು, ಶಸ್ತ್ರಾಸ್ತ್ರಗಳ ಕೊರತೆ ಇತ್ತು. ಹೀಗೆ ಹಲವಾರು ಪಾಯಿಂಟ್ಸ್ಗಳನ್ನು ಇದಕ್ಕೆ ಉತ್ತರವಾಗಿ ವಿದ್ಯಾರ್ಥಿಗಳು ಬರೀತೀರಿ. ಇದು ಒಂದು ಪ್ರಮುಖವಾದಂಥ ಪ್ರಶ್ನೆ, 3 ಸಲ ರಿಪೀಟ್ ಆಗಿದೆ. ಇನ್ನು ಮತ್ತೊಂದು 3 ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು ಅಂತ ಇದೆ. ಇದಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯಗೊಂಡಿತು. ಎರಡನೇದು, ಭಾರತದ ಆಡಳಿತವು ಬ್ರಿಟನ್ ರಾಣಿಗೆ ವರ್ಗವಾಯಿತು. ಮೂರನೇದು, ಪ್ರಾದೇಶಿಕ ವಿಸ್ತರಣೆಯನ್ನು ಕೈಬಿಡುವುದು. ನಾಲ್ಕನೇದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು. ಐದನೇದು, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ಆರನೇದು, ಕಾನೂನಿನ ಮುಂದೆ ಸಮಾನತೆಯನ್ನು ತರುವುದು. ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಅಂಗೀಕರಿಸುವುದು. ಕೊನೆಯದಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು. ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು. ಇದು 3 ಪ್ರಶ್ನೆ. ಒಂದು, 1857ರ ದಂಗೆ ಆರ್ಥಿಕ ಕಾರಣಗಳು. ಎರಡನೇದಾಗಿ 1857ರ ದಂಗೆ ವಿಫಲತೆಗೆ ಕಾರಣಗಳು. ಮೂರನೇದಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಅನ್ವಯ ಮಾದರಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಹೇಗಿದೆ ಅಂದರೆ, ಪರಿಣಾಮಗಳು ಅಂದಾಗ ತಾವು ನೇರವಾಗಿ ಬರಿತೀರಿ. ಅದೇ ಪ್ರಶ್ನೆನ ಹೇಗೆ ಕೇಳ್ಬೋದು ಅಂದರೆ, 1857ರ ದಂಗೆಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು, ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಅಂತಲೂ ಕೂಡ ಪ್ರಶ್ನೆ ಬರಬಹುದು. ಅದಕ್ಕೂ ಕೂಡ ಉತ್ತರವನ್ನು ಸೇಮ್ ಬರೀಬೇಕು. ಬರೆದ ಕೊನೆಗೆ ಈ ಎಲ್ಲ ಕಾರಣಗಳಿಂದಾಗಿ 1857ರ ದಂಗೆಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು ಎಂದು ಹೇಳಬಹುದು ಅಂತ ಉತ್ತರವನ್ನು ತಾವು ಮುಕ್ತಾಯ ಮಾಡಬೇಕು. ಇನ್ನು ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಏನು ಕೇಳ್ಬೋದು ಅಂದರೆ, 1858ರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವುವು ಅಂತಲೂ ಕೂಡ ಕೇಳಿದಾಗ ಇದರಲ್ಲಿನ ಉತ್ತರವನ್ನು ತಾವು ಉತ್ತರ ರೂಪದಲ್ಲಿ ಬರೀಬೇಕು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಸ್ವಾತಂತ್ರ್ಯ ಹೋರಾಟ ಅನ್ನುವಂಥ ಒಂದು ಪ್ರಮುಖವಾದಂಥ ಅಧ್ಯಾಯ. ಈ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಆ 4 ಅಂಕದ ಪ್ರಶ್ನೆಯಲ್ಲಿ ಪ್ರಮುಖವಾದದ್ದು ಯಾವುದು ಅಂದರೆ, ತಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರ ಅನ್ನುವಂಥದ್ದು. ಎರಡನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ. ಮೂರನೇದಾಗಿ ಮಂದಗಾಮಿಗಳ ಪಾತ್ರ. ನಾಲ್ಕನೇದಾಗಿ ತೀವ್ರವಾದಿಗಳ ಪಾತ್ರ. ಐದನೇದಾಗಿ ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳು. ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರ್ಬೋದು. ಒಂದನೇ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂದರೆ, ತಮಗೆ ಗೊತ್ತಾಗಿದೆ ಈಗ. ಬುಡಕಟ್ಟು ದಂಗೆಗಳ ಪಾತ್ರ ಅನ್ನುವಂಥದ್ದು ಒಂದು. ಎರಡನೇದಾಗಿ ಮಂದಗಾಮಿಗಳ ಪಾತ್ರ. ಮೂರನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾಲ್ಕನೇದಾಗಿ ತೀವ್ರವಾದಿಗಳ ಪಾತ್ರ. ಐದನೇದಾಗಿ ಜವಾಹರ್ಲಾಲ್ ನೆಹರು. ಈ 5 ಪ್ರಶ್ನೆಗಳ ಬಗ್ಗೆ ತಾವೇನಾದರೂ ಉತ್ತರವನ್ನು ತಯಾರು ಮಾಡಿಕೊಂಡಿದ್ದೆ ಆದರೆ ನಿಖರವಾಗಿ ಇಲ್ಲಿ 4ಕ್ಕೆ 4 ಅಂಕಗಳನ್ನು ವಿದ್ಯಾರ್ಥಿಗಳು ಗಳಿಸ್ತಕ್ಕಂಥ ಸಾಧ್ಯತೆ ಇಲ್ಲಿ ದಟ್ಟವಾಗಿದೆ. ಒಂದು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರ ಅಂತಂದಾಗ ವಿದ್ಯಾರ್ಥಿಗಳು ಏನು ಬರೀಬೇಕು ಅಂದರೆ, ಕಂಪನಿಯು ಜಾರಿಗೆ ತಂದ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ದಂಗೆಗೆ ಕಾರಣವಾದವು ಅಂತ ಬರೀತೀರಿ. ಎರಡನೇದು, ಬುಡಕಟ್ಟು ದಂಗೆಗಳಲ್ಲಿ ಸಂತಾಲರ ದಂಗೆ ಮತ್ತು ಮುಂಡರ ಚಳುವಳಿಗಳು ಪ್ರಮುಖವಾಗಿದ್ದವು. ಕರ್ನಾಟಕದಲ್ಲಿ ಹಲಗಡಿ ಬೇಡರ ದಂಗೆ ಪ್ರಮುಖವಾಯಿತು. ಬಂಗಾಳ ಮತ್ತು ಒರಿಸ್ಸಾದಲ್ಲಿ ಸಂತಾಲರು ದಂಗೆಯನ್ನು ಎದ್ದರು. ಬ್ರಿಟಿಷರು ಜಮೀನ್ದಾರರು ಸಂತಾಲರನ್ನು ಶೋಷಿಸಿದರು. ಸಂತಾಲರು ಸರ್ಕಾರದ ವಿರುದ್ಧ ರಹಸ್ಯ ಸಭೆಗಳನ್ನು ನಡೆಸಿದರು. ಜಮೀನ್ದಾರರು ಮತ್ತು ಲೇವಾದೇವಿಗಾರರನ್ನು ಕೊಂದು ಲೂಟಿ ಮಾಡಿದರು. ಬ್ರಿಟಿಷರು ದಂಗೆಯನ್ನು ಅಡಗಿಸಿದರು. ಸಂತಾಲರ ದಂಗೆಯು ಮುಂದಿನ ಅನೇಕ ಹೋರಾಟಗಳಿಗೆ
ಪ್ರೇರಣೆಯಾಯಿತು ಅನ್ನೋದು ಇದಕ್ಕೆ ಉತ್ತರ. ವಿದ್ಯಾರ್ಥಿಗಳೇ, ಇದೇ ಪ್ರಶ್ನೆ ಇನ್ನೊಂದು ರೀತಿ ಹೇಗೆ ಬರ್ಬೋದು ಅಂದರೆ ತಮಗೆ ಗೊತ್ತಿರ್ಬೋದು, ಪೂರ್ವ ಸಿದ್ಧತಾ ಪರೀಕ್ಷೆ 3ರಲ್ಲಿ ಬಂದಿತ್ತೊಂದು. ಬುಡಕಟ್ಟು ದಂಗೆಗಳು ಕೇಳುವ ಬದಲಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂತಾಲ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎಂದು ಗುರುತಿಸಲಾಗಿದೆ ಏಕೆ? ಅಂದರೆ ಇದೇ ಸಂತಾಲರ ದಂಗೆಯ ಬಗ್ಗೆನೇ ಬರೆದು ಉತ್ತರ ಹೆಂಗೆ ಮಾಡಬೇಕು ಅಂದರೆ, ಆದ್ದರಿಂದ ಸಂತಾಲರ ಹೋರಾಟವನ್ನು ಭಾರತದ ಆದ್ಯ ಹೋರಾಟ ಎಂದು ಗುರುತಿಸುತ್ತಾರೆ ಎನ್ನುವುದನ್ನು ತಾವು ಉತ್ತರ ರೂಪದಲ್ಲಿ ನೋಡಬಹುದು. ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಅಂತ ಕೇಳಿದಾಗ, ಆರಂಭದ 20 ವರ್ಷಗಳನ್ನು ಮಂದಗಾಮಿಗಳ ಯುಗ ಎಂದು ಕರೆಯುತ್ತಾರೆ. ಅವರಲ್ಲಿ ಪ್ರಮುಖವಾದವರು ದಾದಾಬಾಯಿ ನೌರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಎಂ.ಜಿ. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿಯವರು ಪ್ರಮುಖರಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಸಂವಿಧಾನಿಕ ಚೌಕಟ್ಟಿನೊಳಗೆ ಮನವಿಗಳ ಮೂಲಕ ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಡುತ್ತಿದ್ದರು. ದೇಶದ ಕೈಗಾರಿಕಾ ಅಭಿವೃದ್ಧಿ, ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣವನ್ನು ನೀಡುವುದು, ಬಡತನವನ್ನು ನಿವಾರಿಸುವುದು ಅವರ ಪ್ರಮುಖ ಬೇಡಿಕೆಗಳಾಗಿದ್ದವು. ದಾದಾಬಾಯಿ ನೌರೋಜಿಯವರು ಸಂಪತ್ತಿನ ಪ್ರವಾದ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇವರ ಕಾಲವನ್ನು ಉದಾರ ರಾಷ್ಟ್ರವಾದದ ಕಾಲ ಎಂದು ಕರೆಯುತ್ತಾರೆ. ವಿದ್ಯಾರ್ಥಿಗಳು, ತಮಗೆ ಈಗಾಗಲೇ ತಿಳಿದಿದೆ, ಮಂದಗಾಮಿಗಳು ಅಂತಂದಾಗ ಮಂದಗಾಮಿಗಳು ಆರಂಭದ ಕಾಂಗ್ರೆಸ್ 1885ರಿಂದ 1905ರವರೆಗಿನ ಕಾಲ ಅಂತ ಬರೀತೀರಿ. ಎರಡನೇದಾಗಿ ಮಂದಗಾಮಿಗಳಲ್ಲಿ ಪ್ರಮುಖರು ಯಾರು? ದಾದಾಬಾಯಿ ನೌರೋಜಿ, ಗೋಪಾಲ್ ಕೃಷ್ಣ ಗೋಖಲೆ ಮತ್ತು ಎಂ.ಜಿ. ರಾನಡೆ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ ಬರೀತೀರಿ. ಇವರು ಬ್ರಿಟಿಷ್ ಆಳ್ವಿಕೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದರು. ಸಂವಿಧಾನಿಕ ಮಾರ್ಗದೊಳಗೆ ಮನವಿಯನ್ನು ಕೊಡುತ್ತಿದ್ದರು. ಏನೇನು ಮನವಿ ಇದ್ದು ಅಂದ ಕೈಗಾರಿಕೆ ಅಭಿವೃದ್ಧಿ ಮಾಡುವುದು, ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣವನ್ನು ನೀಡುವುದು, ಬಡತನ ನಿವಾರಿಸುವುದು. ಹೀಗೆ ಈ ಉತ್ತರವನ್ನು ಮಂದಗಾಮಿಗಳಿಗೆ ತಾವು ಪ್ರಶ್ನೆ ಬಂತು ಅಂದರೆ ಸರಳವಾಗಿ ಬರಿಬೇಕು. ಇನ್ನು ಇದಕ್ಕೆ ವಿರುದ್ಧವಾಗಿ ತೀವ್ರವಾದಿಗಳ ಪಾತ್ರ ಅಂತಕ್ಕಂಥದ್ದು ಎರಡನೇ ಪ್ರಮುಖವಾದಂಥ ಪ್ರಶ್ನೆ. ಫಸ್ಟ್ ತೀವ್ರವಾದಿಗಳಂದ್ರೆ ಯಾರು ಅಂತ ಬರೀತೀರಿ. ಅಂದರೆ 1905ರಿಂದ 1920ರವರೆಗಿನ ಕಾಲವನ್ನು ತೀವ್ರವಾದಿಗಳ ಕಾಲ ಅಂತ ಕರೀತಾರೆ. ಅದರಲ್ಲಿ ಪ್ರಮುಖವಾಗಿ ಲಾಲ್ ಬಾಲ್ ಪಾಲ್ ಅಂತ ಕರಿತೀರಿ, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್ ಅಂತ ಕರಿತೀರಿ. ಇನ್ನೊಬ್ಬರು ಅರವಿಂದ ಘೋಷ್. ಇವರು ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು. ಸ್ವದೇಶಿ ಆಂದೋಲನಕ್ಕೆ ಕರೆಯನ್ನು ಕೊಟ್ಟರು. ತಿಲಕರು ಸ್ವರಾಜ್ಯವನ್ನು ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದರು. ಸ್ವಾತಂತ್ರ್ಯ ಚಳವಳಿಗೆ ಜನರನ್ನು ಸಂಘಟಿಸಿದರು. ಗಣೇಶ ಉತ್ಸವ ಮತ್ತು ಶಿವಾಜಿ ಉತ್ಸವಗಳನ್ನು ಆರಂಭಿಸಿದರು. ಮರಾಠ ಮತ್ತು ಕೇಸರಿ ಎಂಬ ಪತ್ರಿಕೆಗಳನ್ನು ಆರಂಭಿಸಿದರು. ಗೀತಾ ರಹಸ್ಯ ಎಂಬ ಕೃತಿಯನ್ನು ರಚಿಸಿದರು. ವಿದ್ಯಾರ್ಥಿಗಳು, ಈ ರೀತಿಯಾಗಿ ಅಂದರೆ ತೀವ್ರವಾದಿಗಳ ಹೋರಾಟವನ್ನು ವಿವರಿಸಿ ಎಂದಾಗ ಈ ರೀತಿ ಬರೀತೀರಿ. ಇದೇ ಪ್ರಶ್ನೆಯನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರವರ ಪಾತ್ರವೇನು ಅಂತ ಕೇಳಿದಾಗೂ ಕೂಡ ಇದೇ ಉತ್ತರವನ್ನು ವಿದ್ಯಾರ್ಥಿಗಳು ಬರೀಬೇಕು ಅಂತಕ್ಕಂಥದ್ದನ್ನು ನೆನಪಿನಲ್ಲಿಡಿ. ಇನ್ನು ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ, ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪಾತ್ರ. ಈ ಪ್ರಶ್ನೆನೂ ಕೂಡ ಒಂದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸಮಾನತೆ ಅರ್ಥ ಏನ ಅಂತ ಹೇಳಿದರು. ಜಾತಿ ಪದ್ಧತಿಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಮಹದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದರು. ಮೂಕ ನಾಯಕ ಮತ್ತು ಬಹಿಷ್ಕೃತ ಭಾರತ, ಪ್ರಬುದ್ಧ ಭಾರತ ಮತ್ತು ಜನತಾ ಪತ್ರಿಕೆಯನ್ನು ಆರಂಭಿಸಿದರು. ಕೃಷಿ ಕಾರ್ಮಿಕರ ಏಳಿಗೆಗೆ ದುಡಿದರು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾದರು. ಭಾರತದ ಸಂವಿಧಾನವನ್ನು ರಚಿಸಿದರು. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಗಳಾದರು. ಭಾರತ ಸರ್ಕಾರವು ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಈ ರೀತಿಯಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರ ಬಗ್ಗೆ ಏನಾದರೂ ಬಂದಿತ್ತಂದರೆ ಅತಿ ಸರಳವಾಗಿ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಉತ್ತರವನ್ನು ಬರೀತೀರಿ. ಇನ್ನು ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳನ್ನು ವಿವರಿಸಿ, ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಇವರು ಭಾರತದ ಪ್ರಥಮ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಮೊದಲನೇ ಪಾಯಿಂಟ್ಸ್. ಎರಡನೇದು, ಕೈಗಾರಿಕೀಕರಣ ಮತ್ತು ನವಭಾರತದ ಶಿಲ್ಪಿಯಾಗಿದ್ದಾರೆ ಅಂತ ಬರೀತೀರಿ. ವಲ್ಲಭಾಯಿ ಪಟೇಲ್ ಅವರ ನೆರವಿನಿಂದ ದೇಶೀಯ ಸಂಸ್ಥಾನಗಳನ್ನು ವಿಲೀನೀಕರಿಸಿದರು. ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಮಾಡಿದರು. ಕೈಗಾರಿಕೀಕರಣದಿಂದ ಅಭಿವೃದ್ಧಿ ಸಾಧ್ಯವೆಂದು ನಂಬಿದ್ದರು. ಭಾರತದಲ್ಲಿ ಕೈಗಾರಿಕೀಕರಣವನ್ನು ಸಾಧಿಸಿದರು. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರು. ಮಿಶ್ರ ಆರ್ಥಿಕ ನೀತಿಯನ್ನು ಜಾರಿಗೆ ತಂದರು. ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದರು.
ಪಂಚಶೀಲ ತತ್ವಗಳ ಮೇಲೆ ವಿದೇಶಾಂಗ ನೀತಿ ರೂಪಿಸಿದರು. ಸಾಕಷ್ಟು ಅಂಶಗಳು ಇವತ್ತೇ ನಮ್ಮ ದೇಶ ಭಾಳ ಅಭಿವೃದ್ಧಿಯಾಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳು ಅಂತಕ್ಕಂಥದ್ದನ್ನು ತಾವು ಮನನ ಮಾಡಿಕೊಂಡು ಆ ಉತ್ತರವನ್ನು ಬರೀಬೇಕು. ಅಂದರೆ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು, ಕೈಗಾರಿಕೀಕರಣವನ್ನು ಮಾಡಿದರು, ನವಭಾರತದ ಶಿಲ್ಪಿ ಅಂತ ಕರೀತಾರೆ, ದೇಶೀಯ ಸಂಸ್ಥಾನಗಳನ್ನು ವಿಲೀನೀಕರಣ ಮಾಡಿದರು, ಭಾಷಾವರು ಪ್ರಾಂತ್ಯಗಳ ರಚನೆ ಮಾಡಿದರು, ಕೈಗಾರಿಕೀಕರಣವನ್ನು ದಿಂದ ದೇಶ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದರು, ಪಂಚವಾರ್ಷಿಕ ಯೋಜನೆ ಮಾಡಿದರು, ಮಿಶ್ರ ಆರ್ಥಿಕ ನೀತಿ ಜಾರಿಗೆ ತರ್ತಾರೆ, ಅಲಿಪ್ತ ನೀತಿಯನ್ನು ಮಾಡ್ತಾರೆ ಮತ್ತು ಪಂಚಶೀಲ ತತ್ವಗಳನ್ನು ಜಾರಿಗೆ ತರ್ತಾರೆ. ಇವು ನೆಹರೂರವರ ಪ್ರಮುಖವಾಗಿರತಕ್ಕಂಥ ಸಾಧನೆಗಳು ಅಂತ ಬರೀತೀರಿ. ಅದೇ ರೀತಿಯಾಗಿ ಈಗಾಗಲೇ ಹೇಳ್ದಂಗೆ ಸಂತಾಲ ಬುಡಕಟ್ಟು ದಂಗೆ ಅಂತಂದಾಗ ತಾವು ನೋಡಿದ್ದೀರಿ ಆ ಪ್ರಶ್ನೆ. ಅಂದರೆ ವಿದ್ಯಾರ್ಥಿಗಳು ಈ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟ ಅಧ್ಯಾಯದಲ್ಲಿ ಒಂದು ಮಂದಗಾಮಿಗಳ ಪಾತ್ರ, ಎರಡನೇದು ತೀವ್ರವಾದಿಗಳ ಪಾತ್ರ, ಮೂರನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಧನೆಗಳು, ನಾಲ್ಕನೇದಾಗಿ ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳು. ಈ 4 ಪ್ರಶ್ನೆಗಳು ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು. 4 ಅಂಕದ ಪ್ರಶ್ನೆ. ಇನ್ನು ಸ್ವಾತಂತ್ರ್ಯೋತ್ತರ ಭಾರತ 8ನೇ ಅಧ್ಯಾಯದಲ್ಲಿ ಬರತಕ್ಕಂಥ ಪ್ರಮುಖವಾಗಿರುವಂಥ ಪ್ರಶ್ನೆಗಳು, ಸ್ವಾತಂತ್ರ್ಯ ನಂತರ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು? 1. ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ಮುಕ್ತಗೊಳಿಸಲಾಯಿತು? 2ನೇ ಪ್ರಶ್ನೆ. ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಅನ್ನುವುದು. ಜುನಾಗಢ ಸಂಸ್ಥಾನವನ್ನು ಹೇಗೆ ವಿಲೀನ ಮಾಡಿದರು? ಕರ್ನಾಟಕ ಏಕೀಕರಣ ಚಳವಳಿಯ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ. ಅಂದರೆ 1 ಸ್ವಾತಂತ್ರ್ಯ ನಂತರ ಭಾರತ ಎದುರಿಸುವ ಸಮಸ್ಯೆಗಳು, 1 ಪಾಂಡಿಚೇರಿ ವಿಮೋಚನೆ, ಹೈದರಾಬಾದ್ ವಿಲೀನ, ಜುನಾಗಢ ವಿಲೀನ, ಕರ್ನಾಟಕ ಏಕೀಕರಣ. ಇದಿಷ್ಟು ತಾವು ತಿಳ್ಕೊಂಡಿದ್ದೀರಿ ಅಂದರೆ ಅತಿ ಪ್ರಮುಖ ಸರಳವಾಗಿ 2 ಅಂಕಗಳನ್ನು ಈ ಅಧ್ಯಾಯದಿಂದ ಗಳಿಸ್ತೀರಿ. ಇಲ್ಲಿ ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಮತ್ತು 2ರಲ್ಲಿ 2 ಸಲ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದು. ಯಾವ ಸಮಸ್ಯೆಗಳನ್ನು ಎದುರಿಸ್ತದೆ ದೇಶ ಅಂದರೆ 1 ನಿರಾಶ್ರಿತರ ಸಮಸ್ಯೆ, 2ನೇದು ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, 3ನೇದು ಸಂವಿಧಾನ ರಚನೆ, 4ನೇದು ಕೋಮು ಗಲಭೆ, 5ನೇದು ಸರ್ಕಾರದ ರಚನೆ, 6ನೇದು ಕೃಷಿ ಬೆಳವಣಿಗೆ. ಈ 6ರಲ್ಲಿ 4 ಸಮಸ್ಯೆಗಳಿಗೆ ಬರೆದರೆ ತಮಗೆ 2ಕ್ಕೆ 2 ಅಂಕಗಳು ಸರಳವಾಗಿ ಲಭ್ಯ. ಇನ್ನು 2ನೇ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಪಾಂಡಿಚೇರಿಯನ್ನು ಫ್ರೆಂಚರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವಾಗಿ, ಸ್ವಾತಂತ್ರ್ಯ ನಂತರದಲ್ಲಿ ಫ್ರೆಂಚರು ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರಗಳ ನಗರಗಳ ಮೇಲೆ ಹಿಡಿತ ಸಾಧಿಸಿದರು. ಇವು ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್, ಕಮ್ಯುನಿಸ್ಟರು ಮತ್ತು ಇತರ ಸಂಘಟನೆಗಳ ಹೋರಾಟದ ಫಲವಾಗಿ 1954ರಲ್ಲಿ ಈ ಪ್ರದೇಶಗಳು ಭಾರತಕ್ಕೆ ಸೇರಿದವು. ಇಷ್ಟು ಬರೆದರೆ ಸಾಕು. ಅಂದರೆ ಸ್ವಾತಂತ್ರ್ಯ ನಂತರ ಪಾಂಡಿಚೇರಿ ಫ್ರೆಂಚರ ವಶದಲ್ಲಿತ್ತು. ಇವು ಭಾರತಕ್ಕೆ ಸೇರಬೇಕೆಂದು ಅನೇಕ ಪಕ್ಷಗಳು ಹೋರಾಟ ನಡೆಸಿದರು. ಕೊನೆಗೆ ಭಾರತ ಫ್ರೆಂಚ್ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡು 1954ರಲ್ಲಿ ಇದನ್ನು ಸೇರ್ಪಡೆ ಮಾಡಿದರು ಅಂತ ಬರೀಬೇಕು. ಇನ್ನು ಮತ್ತೊಂದು, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಹೆಸರಿಸಿ ಅನ್ನೋವಂಥದ್ದು ಕೂಡ ಇಲ್ಲಿ ಪ್ರಶ್ನೆ 1 ಸಲ ಬಂದಿದೆ. ಅದು ಯಾವಾಗ ಬಂದಿದೆ ಅಂತಕ್ಕಂಥದ್ದನ್ನು ತಾವು ನೋಡ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಬಂದಿದೆ. ಹಾಗಾಗಿ ಏನಿಲ್ಲ, ನೇರವಾಗಿ ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು KM ಪಣಿಕ್ಕರ್ ಮತ್ತು HN ಕೊಂಜರು, ಈ 3 ಹೆಸರುಗಳನ್ನು ನೆನ್ಪಿಟ್ರೆ ಇಲ್ಲಿ ಸರಳವಾಗಿ 2ಕ್ಕೆ 2 ಅಂಕ ತಮಗೆ ಬರ್ತವೆ. ಇನ್ನು ಮತ್ತೊಂದು, ಕರ್ನಾಟಕ ಏಕೀಕರಣ ಚಳವಳಿಯ ಬಗ್ಗೆ ಬರೆಯಿರಿ ಅಂತ ಇದೆ. ಅಂದರೆ ಇದಕ್ಕೆ ಉತ್ತರವಾಗಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 3ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದವು. ತಮಗೆ ಗೊತ್ತಿದೆ, ಕರ್ನಾಟಕ ಏಕೀಕರಣ ಅಂದರೆ ಕನ್ನಡ ಮಾತನಾಡುವ ಪ್ರದೇಶಗಳು ಹರಿದು ಹಂಚಿ ಹೋಗಿದ್ದವು. ಇವನ್ನು ಒಟ್ಟುಗೂಡಿಸಲು ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ನೇತೃತ್ವದಲ್ಲಿ ಚಳವಳಿ ನಡೆಸಲಾಯಿತು. ರಾಜ್ಯದ ಎಲ್ಲ ಕಡೆ ಹೋರಾಟಗಳು ನಡೆದವು. ಅಂತಿಮವಾಗಿ 1956 ನವೆಂಬರ್ 1ರಂದು ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿದೆ. ಸರಳವಾಗಿರತಕ್ಕಂಥ ಉತ್ತರ. 1 ಕನ್ನಡ ಮಾತನಾಡುವ ಪ್ರದೇಶಗಳು ಹಂಚಿ ಹೋಗಿದ್ದವು. ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ನೇತೃತ್ವದಲ್ಲಿ ಚಳವಳಿ ನಡೆಯಿತು. ರಾಜ್ಯದ ಹಲವಾರು ಭಾಗಗಳಲ್ಲಿ ಹೋರಾಟಗಳು ನಡೆದವು. 1956 ನವೆಂಬರ್ 1ರಂದು ಕರ್ನಾಟಕ ಅಸ್ತಿತ್ವಕ್ಕೆ ಬಂದಿತು. ಇಷ್ಟು ಉತ್ತರವನ್ನು ತಾವು ಬರೀತೀರಿ. ಇನ್ನು ಜುನಾಗಢ ಸಂಸ್ಥಾನದ ವಿಲೀನದ ಬಗ್ಗೆ 4 ಪಾಯಿಂಟ್ಸ್ಗಳೇನು ಅಂದರೆ, ಜುನಾಗಢದ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ್ದ. ಪ್ರಜೆಗಳು ಆತನ ವಿರುದ್ಧ ಬೀದಿಗೆ ಇಳಿದು ಹೋರಾಟ ನಡೆಸಿದರು. ಇದರಿಂದ ಹೆದರಿದ ನವಾಬ ಪಲಾಯನ ಮಾಡಿದ.
1949ರಲ್ಲಿ ಜುನಾಗಢ ಭಾರತ ಒಕ್ಕೂಟಕ್ಕೆ ಸೇರಿತು. ಬಹಳ ಸರಳವಾಗಿ ತಮಗೆ ಕಥೆಯ ರೂಪದಲ್ಲಿ ಗೊತ್ತಿರ್ಬೋದು. ಜುನಾಗಢದ ನವಾಬ ಪಾಕಿಸ್ತಾನಕ್ಕೆ ಸೇರೋಕ್ಕೆ ಬಯಸ್ತಾನೆ. ಪ್ರಜೆಗಳು ಅವನ ವಿರುದ್ಧ ಹೋರಾಟ ಮಾಡ್ತಾರೆ. ಆಗ ನವಾಬ ಹೆದರಿ ಓಡಿ ಹೋಗ್ತಾನೆ. 49ರಲ್ಲಿ ಭಾರತದ ಒಕ್ಕೂಟಕ್ಕೆ ಜುನಾಗಢ ವಿಲೀನ. ಈ ರೀತಿಯಾಗಿ ಉತ್ತರವನ್ನು ತಾವು ಬರೀತೀರಿ. ಈಗ ಅದೇ ರೀತಿಯಾಗಿ ಹೈದರಾಬಾದ್ ಸಂಸ್ಥಾನದ ವಿಲೀನದ ಬಗ್ಗೆ ಏನಾದರೂ ಬಂತಂದರೆ, ಹೈದರಾಬಾದ್ ಸಂಸ್ಥಾನವು ನಿಜಾಮನ ಅಧೀನದಲ್ಲಿತ್ತು. ಇವನು ಸ್ವತಂತ್ರವಾಗಿ ಉಳಿಯುವ ಉದ್ದೇಶದಿಂದ ಭಾರತಕ್ಕೆ ಸೇರಲು ನಿರಾಕರಿಸಿದ. ಅಂದರೆ ಒಂದು, ಹೈದರಾಬಾದ್ ಸಂಸ್ಥಾನ ನಿಜಾಮನ ಅಧೀನದಲ್ಲಿತ್ತು, 1ನೇ ಪಾಯಿಂಟ್ಸ್. 2ನೇದು, ಇವನು ಸ್ವತಂತ್ರವಾಗಿ ಉಳಿಯಲು ಬಯಸಿದ್ದ. 3ನೇದು, ನಿಜಾಮನ ಕ್ರೂರ ಪಡೆಯಾದ ರಜಾಕಾರರ ವಿರುದ್ಧ ಜನತೆಯಲ್ಲಿ ವ್ಯಾಪಕ ಪ್ರತಿರೋಧವಿತ್ತು. ಇಡೀ ರಾಜ್ಯಾದ್ಯಂತ ರಜಾಕಾರರ ವಿರುದ್ಧ ಹೋರಾಟಗಳು ನಡೆದವು. ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮನನ್ನು ಸೋಲಿಸಿತು. ಆಗ ಹೈದರಾಬಾದ್ ಸಂಸ್ಥಾನ ಭಾರತದಲ್ಲಿ ವಿಲೀನವಾಯಿತು. ಈ ರೀತಿಯಾಗಿ ಉತ್ತರವನ್ನು ತಾವು ಬರೀಬಹುದು ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ತಾವು ಅತಿ ಸರಳವಾಗಿ ಇಲ್ಲಿ 2ಕ್ಕೆ 2 ಅಂಕಗಳನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಇತಿಹಾಸ ವಿಭಾಗದಲ್ಲಿ ಕೊನೆಯ ಅಧ್ಯಾಯ ಯಾವುದು ಅಂದರೆ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ನಾವು 7 ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದ್ದೀವಿ. 1 ಅಂಕದ 1 ಪ್ರಶ್ನೆ ಮತ್ತು ಬಹು ಆಯ್ಕೆ 1 ಪ್ರಶ್ನೆ ಬರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಏನು ಓದಬೇಕು ಅಂದರೆ, ಅತಿ ಸಣ್ಣ ಸಣ್ಣ ಪ್ರಶ್ನೆಗಳೇನದವ ಪಾಯಿಂಟ್ಸ್ ರೂಪದಲ್ಲಿ ತಾವು ಅಭ್ಯಾಸವನ್ನು ಮಾಡಿ, ಇದಕ್ಕೆ 2 ಅಂಕಗಳು ಅಂದರೆ 1 ಅಂಕದ್ದು ಮತ್ತು ಬಹು ಆಯ್ಕೆ ಪ್ರಶ್ನೆಗಳಿಗೆ ತಾವು ಸರಳವಾಗಿ ಉತ್ತರವನ್ನು ಬರಿಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಹೀಗೆ ಇಲ್ಲಿಯವರೆಗೆ ನಾವು ಏನು ನೋಡಿದ್ದೀವಿ ಅಂದರೆ, ಮೊದಲನೇ ವಿಡಿಯೋದಲ್ಲಿ ನಾವು ನೀಲನಕಾಶೆ ಕುರಿತಾಗಿ ಮತ್ತು ಇತಿಹಾಸ ವಿಭಾಗದಲ್ಲಿ 3 ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಮತ್ತು ಮಾದರಿ ಉತ್ತರಗಳನ್ನು ನೋಡಿದ್ದೀವಿ. ಈ 2ನೇ ವಿಡಿಯೋದಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇತಿಹಾಸದ ಎಲ್ಲ ಅಧ್ಯಾಯಗಳು 80 ಅಧ್ಯಾಯಗಳ ಕುರಿತಾಗಿ ನಾವು ಮಾದರಿ ಪ್ರಶ್ನೆಗಳು ಹೇಗೆ ಬರ್ತದೆ, ಸಂಭವನೀಯ ಪ್ರಶ್ನೆಗಳು ಯಾವುವು ಮತ್ತು ಅವುಗಳಿಗೆ ಉತ್ತರವನ್ನು ಹೇಗೆ ಬರೀಬೇಕು, ಜೊತೆಗೆ ಅನ್ವಯ ಮಾದರಿ ಪ್ರಶ್ನೆಗಳೇನಾದರೂ ಬಂದಾಗ ವಿದ್ಯಾರ್ಥಿಗಳು ಉತ್ತರವನ್ನು ಬಿಟ್ಟು ಬರಬಾರ್ದು, ಅದಕ್ಕೂ ಕೂಡ ಉತ್ತರವನ್ನು ಹೇಗೆ ಬರೀಬೇಕು ಅನ್ನುವುದನ್ನು ನೋಡಿದಿರಿ. ಈಗ ನಂತರದ ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಬಗ್ಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರಜ್ಞಾನ. ಹೀಗೆ ಒಟ್ಟಾರೆ ಕೇವಲ 3 ಗಂಟೆಗಳ ಒಂದು ಅವಧಿಯಲ್ಲಿ ವಿದ್ಯಾರ್ಥಿಗಳು 33 ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾದ ಸಂಭವನೀಯ ಪ್ರಶ್ನೆಗಳು ಮತ್ತು ಅವುಗಳ ವಿಶ್ಲೇಷಣೆ ಮತ್ತು ಅದಕ್ಕೆ ಮಾದರಿ ಉತ್ತರಗಳು, ಅನ್ವಯ ಮಾದರಿ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ಬರೀಬೇಕು, ಈ ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ನಾವು ವಿವರಿಸ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳು ತಪ್ಪದೆ ಆ 3 ಗಂಟೆಗಳ ಕಾಲದ ವಿಡಿಯೋಗಳನ್ನು 4ರಿಂದ 5 ವಿಡಿಯೋಗಳಾಗ್ತವೆ. ಆ ವಿಡಿಯೋಗಳನ್ನು ನೋಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ತಾವು 80ಕ್ಕೆ 80 ಅಂಕಗಳನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋವನ್ನು ತಪ್ಪದೇ ನೋಡಬೇಕು, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.